ಹಾಯ್ ಹೆಲೋ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ಲಾಗ್ ಬಂದು ಸಿಯಾನ ಡೈಲಿ ರೂಟೀನ್ ಬಗ್ಗೆ ಹಾಗೇ 6+ ಮಂತ್ಸ್ ಬೇಬಿಗೆ ಯೂಸ್ಫುಲ್ ಆಗೋ ಕಂಟೆಂಟ್ನ ನಾನು ಕೊಡ್ತಾ ಇದ್ದೀನಿ ಇವತ್ತು. ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಗೊತ್ತಾಗುತ್ತೆ. ಸಿಯಾ ಡೈಲಿ ಮಾರ್ನಿಂಗ್ 8 o'clock ಅರೌಂಡ್ 7:50 ಮೇಲೇ ಅವಳು ಎದ್ದೇಳೋದು. ಎದ್ದ ತಕ್ಷಣ ಅವಳಿಗೆ ಫೇಸ್ ವಾಶ್ ಹಾಗೆ ಮೌತ್ ಕೂಡ ವಾಶ್ ಮಾಡಿಬಿಟ್ಟು ಅವಳಿಗೆ ಫ್ರೆಶ್ ಮಾಡ್ತೀನಿ. ಫಸ್ಟ್ ಒನ್ ಅವಳಿಗೆ ವಿಟಮಿನ್ D3 ಅವಳದು ಸ್ಟಾರ್ಟ್ ಆಗುತ್ತೆ ಡೇ ಬಂದು. ಸಿಯಾಗೆ 6+ ಮಂತ್ಸ್ ಕಂಪ್ಲೀಟ್ ಆದಾಗಿಂದನೂ ಇಲ್ಲಿವರೆಗೂ ಒನ್ ಡೇ ಕೂಡ ನಾನು ಇದನ್ನ ಮಿಸ್ ಮಾಡಿಲ್ಲ. 1 yearವರೆಗೆ ಕಂಪಲ್ಸರಿ ಅದನ್ನ ಕೊಡಲೇಬೇಕು. ಹಾಗೆ ಬಾಟಲ್ನ ಕ್ಲೀನ್ ಮಾಡಿಬಿಟ್ಟು ಬಿಸಿ ನೀರನ್ನ ಇದರಲ್ಲಿ ಫಿಲಪ್ ಮಾಡ್ತೀನಿ. 30 ಮಿನಿಟ್ಸ್ ಇವಳಿಗೆ ಆಟ ಆಡೋಕ್ಕೆ ಬಿಡ್ತೀನಿ. ಯಾಕಂದರೆ D3 ಆದಮೇಲೆ 30 ಮಿನಿಟ್ಸ್ ಅವಳಿಗೆ ಗ್ಯಾಪ್ ಬೇಕು ಫುಡ್ ಕೊಡೋಕ್ಕೆ. ಈ ಥರ ಬಿಗ್ ಕಂಟೈನರಲ್ಲಿ ಅವಳದು ಸರ್ಲೆಕ್ ಜೀನಿ ಎಲ್ಲನೂ ನಾನು ಸ್ಟೋರ್ ಮಾಡ್ತೀನಿ. ಸಿಯಾಗೆ ಮಾರ್ನಿಂಗ್ ನಾನು ಜೀನಿ ಕೊಡ್ತೀನಿ. ಇದು ನಿಮಗೆ ಎಲ್ಲ ಮೆಡಿಕಲ್ ಶಾಪ್ ಎಲ್ಲ ಕಡೆ ಸಿಗುತ್ತೆ, ಆನ್ಲೈನಲ್ಲಿ ಕೂಡ ಸಿಗುತ್ತೆ. 2 ಟೇಬಲ್ ಸ್ಪೂನ್ನ ಜೀನಿ ಪೌಡರ್ ತೊಗೊಬಿಟ್ಟು ತಣ್ಣೀರಲ್ಲಿ ಕಲಿಸ್ಬಿಟ್ಟು ಕುದಿಯೋ ನೀರಿಗೆ ಆ್ಯಡ್ ಮಾಡಬೇಕು. ಒಂದು ಚೂರು ಗಂಟು ಬರದೇ ಇರೋ ಥರ ಇದನ್ನು ಕಲಿಸ್ಕೊಂಡು ಇದಕ್ಕೆ ಜಾಗ್ರಿ ಪೌಡರ್ ಅಥವಾ ಸಾಲ್ಟ್ ಏನಾದರೂ ಯೂಸ್ ಮಾಡ್ಬೋದು. ನಾನು ಇದಕ್ಕೆ ಸಾಲ್ಟ್ ಯೂಸ್ ಮಾಡಿದೆ. ಒಂದಿನ ಜಾಗ್ರಿ ಆದರೆ ಒಂದಿನ ಸಾಲ್ಟ್ ಹಾಕ್ತೀನಿ. ಹಾಗೆ ಗೀ ಕೂಡ ಆ್ಯಡ್ ಮಾಡಿದೆ. 5 to 10 ಮಿನಿಟ್ಸ್ನ ಇದನ್ನು ಕುಕ್ ಮಾಡಿಬಿಟ್ಟು ಈ ಥರ ಕಲಿಸ್ತಾ ಇರ್ತೀನಿ. ಇದು ಕಂಪ್ಲೀಟಾಗಿ ಕುಕ್ ಆಗಬೇಕು, ಇಲ್ಲಾಂದರೆ ಬೇಬಿಗೆ ಹೊಟ್ಟೆ ಪ್ರಾಬ್ಲಮ್ ಆಗುತ್ತೆ. ಆ ಚಾನ್ಸ್ ಬರಬಾರ್ದು ಅಂತ ನಾನು ಕಂಪ್ಲೀಟಾಗಿ ಕುಕ್ ಮಾಡ್ತೀನಿ 10 ಮಿನಿಟ್ಸ್ನ. ಇವಳಿಗೆ ಇವಾಗ 6 ಮಂತ್ಸ್ ಕಂಪ್ಲೀಟ್ ಆದ್ದರಿಂದ ನಾನು ಸ್ವಲ್ಪ ತೆಳುವೇ ಮಾಡ್ಕೋತೀನಿ, ಗಟ್ಟಿ ಬೇಡ ಅಂತ ಈ ಥರ ಮಾಡ್ಕೊಳ್ತೀನಿ ನೋಡಿ. ಇದು ಸ್ವಲ್ಪ ಹಾರಕ್ಕೆ ಇಟ್ಬಿಟ್ಟು ಆಲ್ಮೋಸ್ಟ್ ಅವಳನ್ನ ಸಿಟ್ಟಿಂಗ್ ಪೊಸಿಷನಲ್ಲೇ ಕೂರಿಸಿ ನಾನು ಅವಳಿಗೆ ತಿನ್ನಿಸೋದು. ಆ ಥರನೇ ತಿನ್ನಿಸ್ಬೇಕು. ಮೊಬೈಲ್ ಕೊಡಲ್ಲ ಅವಳಿಗೆ, ಆಟ ಆಡಿಸ್ತಾ ನಾನು ಅವಳಿಗೆ ಊಟ ಮಾಡಿಸ್ತೀನಿ. ಅವಳು ಎಲ್ಲಿವರೆಗೆ ಇಷ್ಟಪಟ್ಟು ತಿಂತಾಳೆ ಅಲ್ಲಿವರೆಗೆ ತಿನ್ನಿಸ್ತೀನಿ. ಅವಳು ಇರಿಟೇಟ್ ಆಗಿಬಿಟ್ರೆ ಅಲ್ಲಿಗೆ ಸ್ಟಾಪ್ ಮಾಡ್ತೀನಿ ನಾನು. ಹಾಗೆ ಸಿಯಾ ಪಪ್ಪ ಕೂಡ ವರ್ಕ್ ಮಾಡ್ತಾ ಅವಳಿಗೆ ಮಾತಾಡಿಸ್ತಾ ಊಟ ಮಾಡಿಸ್ತೀವಿ ಇಬ್ಬರು ಕೂಡ. ಬೆಂಗಳೂರಲ್ಲಿ ಇದೇ ಆಗಿದೆ ನಮ್ಮದು. 2 weeks ಆಯಿತು ಸಾನ್ವಿ ಆಟ ಆಡಿಸ್ತಾ ಇವಳಿಗೆ ಊಟ ಮಾಡಿಸ್ತಾ ಇದ್ದಾಳೆ. ಜೀನಿ ತಿನ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೋತಾಳೆ, ಒಂದು 1/2 hour ಮಲ್ಕೊಂಡು ಎದ್ಲು. ನಗ್ನಗ್ತಾ ಎದ್ದೇಳ್ತಾಳೆ ನನ್ನ ಮಗಳು, ಯಾವಾಗಲೂ ಮಲ್ಕೊಂಡಿದ್ರೆ. ಡಿಂಪಲ್ ರಾಣಿ ಡಿಂಪಲ್ ಕೊಡ್ತಾ ಇದ್ದಾಳೆ. ಹಾಗೆಯೇ ಇವಳಿಗೆ ಸ್ನಾನಕ್ಕೆ ಕೂಡ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಸ್ನಾನಕ್ಕೆ ಕರ್ಕೊಂಡು ಹೋಗ್ತೀನಿ. ತುಂಬ ಈಸಿ ಆಗುತ್ತೆ ಆವಾಗ. ಇವಳಿಗೆ ಯಾವ್ಯಾವ ಪ್ರಾಡಕ್ಟ್ನ ನಾನು ಯೂಸ್ ಮಾಡ್ತೀನಿ ಅನ್ನೋದನ್ನ, ಏನೇನು ಅವಶ್ಯಕತೆ ಇದೆ ಎಲ್ಲನೂ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಹೇಳ್ತೀನಿ ನಿಮಗೆ. 11:30 ಹಾಗೆ ಸ್ನಾನ ಮಾಡ್ತಾಳೆ ಸಿಯಾ. ಸ್ನಾನ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲ್ಕೋತಾಳೆ 1 hour. ನಮ್ಮದು ಹೊಸಪೇಟೆ ಡಿಸ್ಟಿಕ್ ಆದ್ದರಿಂದ ಇಲ್ಲಿ ತುಂಬ ಸೆಕೆ ಬಂದಿದೆ ಇವಾಗಲೇ, ಅದಕ್ಕೆ ರ್ಯಾಂಪರ್ಸ್ ಯೂಸ್ ಮಾಡ್ತೀನಿ ಅವಳಿಗೆ. ಈ ಥರ ಬಟ್ಟೆ ಹಾಕೋದ್ರಿಂದ ಅವ್ರಿಗೆ ಸೆಕೆ ಆಗಲ್ಲ. ಹಾಗೆಯೇ ಸಿಯಾಗೆ ಮಲ್ಕೊಂಡಿದ್ಮೇಲೆ ಏನಾದರೂ ಫುಡ್ ಕೊಡೋಕ್ಕೆ ರೆಡಿ ಮಾಡ್ತೀನಿ. ಈ ಥರ ಕ್ಯಾರೆಟ್ ಪ್ಯೂರ್ನ ನಾನು ಮಧ್ಯಾಹ್ನ ಕೊಡ್ತೀನಿ. 9 o'clockಗೆ ಜೀನಿ, ಹಾಗೆ 2 o'clockಗೆ ಕ್ಯಾರೆಟ್ ಪ್ಯೂರ್ ಅಥವಾ ಆ್ಯಪಲ್ ಪ್ಯೂರ್ ಕೊಡ್ತೀನಿ. ಏಲಚ್ಚಿ ಬನಾನ ಕೂಡ ತುಂಬ ಇಷ್ಟಪಟ್ಟು ತಿಂತಾಳೆ ಇವಳು. ಮಧ್ಯಾಹ್ನ ಊಟ ಆದಮೇಲೆ 4 o'clock ಹಾಗೆ ಯಾವುದಾದ್ರೂ ಫ್ರೂಟ್ಸ್ನ ಈ ಥರ ಅವಳಿಗೆ ಚ್ವಿಂಗ್ ಮಾಡೋಕ್ಕೆ ಕೊಡ್ತೀನಿ. ನಾನು ಅವಳಿಗೆ ಡೈಲಿ 3 times ತಿನ್ನಿಸ್ತೀನಿ. ಒಂದು ಸ್ನ್ಯಾಕ್ ಆದರೆ ಒಂದು ನೈಟ್ ಸರ್ಲೆಕ್ ಕೊಡ್ತೀನಿ ಅವಳಿಗೆ, ಮಾರ್ನಿಂಗ್ ಜೀನಿ. ಸರ್ಲೆಕ್ಸಲ್ಲಿ ನಾನು ವೀಟ್ ಕ್ಯಾರೆಟ್ ಆ್ಯಪಲ್ ಒಂದು ರೈಸ್ದು ಸಿಯಾಗೆ ಬೋರ್ ಆಗಬಾರ್ದು ಅಂತ ಒಂದಿನ ಅದು ಒಂದಿನ ಇದನ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ನಾನು 8:30 ಹಾಗೆ ಕೊಡ್ತೀನಿ ಅವಳಿಗೆ. 9:30 10 o'clockಗೆ ಅವಳು ಮಲ್ಕೋತಾಳೆ. ಅದಕ್ಕೇ 1 hour ಮುಂಚೆನೇ ನಾನು ಅವಳಿಗೆ ಊಟ ಮಾಡಿಸ್ತೀನಿ. ಸಿಯಾದು ಡೇ ಈ ಥರ ನಡೀತಾ ಇದೆ. ಸೊ ಎಲ್ಲ 6+ ಮಂತ್ಸ್ ಬೇಬಿಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಸ್ವಲ್ಪ ಹೊತ್ತು ಚೆನ್ನಾಗಿ ಆಟ ಆಡಿಸ್ತೀನಿ ಈ ಥರ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.